ಕಸ ಹುಡುಗ್ಲತ್ತಿದ್ರಿ ಸರ್. ನಾನು ಕಸ ಹುಡುಗೋ ಮುಂದೆ ಅವ್ರು ಮುಸ್ರಿ ನೀರು ಚೆಲ್ಲಕ್ಕೆ ಬಂದ್ರಿ. ಮುಸ್ರಿ ನೀರು ಚೆಲ್ಲಕ್ಕೆ ಬಂದು ಬೈಕೋತ್ ಹೋದ್ರಿ ಅವ್ರು. ಒಟಾಸ್ಗೊತ್ ಹೋಗೋಣ ಸುಮ್ಮನೆ ನಿತ್ರನ ಮತ್ತೆ ಮತ್ತೆ ನೀರು ಚೆಲ್ಲಿ ಒಟಾಸ್ಗೊತ್ತು ಹಲ್ಕ ಅದ್ರಗಿತ್ತಿ ಹಿಂಗೆಲ್ಲ ಬೈಲತ್ತರಿ. ಯಾಕೆ ಬೈಲತ್ತೀರಿ? ಯಾರಿಗ ನಾನು ನಿನಗೇನು ಮಾಡ ಚಪ್ಪಲ್ ತಂದು ಮೊದಲು ಚಪ್ಪಲ್ಲೇ ಹೊಡೆದ್ರಿ ಮಾರಿ. ಆಮ್ಯಾಗ ಒಂದು ಕಲ್ಲಿಲೆ ಹೊಡೆದ್ರಿ. ಅದು ಬಡಿಲಿಲ್ಲ. ಮತ್ತೊಂದು ಕಲ್ಲಿಲೆ ಹೊಡೆದ್ರಿ. ಜೋರ್ಸಾಗಿ ಹೊಡೆದ್ರು. ಕೆಳಗೆ ಬಿದ್ರಿ. ಅವರು ನಮ್ಮ ಮನೆ ಮಗ್ಲಿಕ್ಕೆ ಇರ್ತಾರೆ, ಸೋಮವ್ವ ಅನ್ನಕಿರಿ. ಆ ಕಡೆ ಅವ್ರ ಮಗಳು ಪಲ್ಲವಿ ಅನ್ನಕಿರ್ತಾಳ್ರಿ. ಅವ್ರಿಬ್ರು ಅವ್ವ ಮಗಳು ಕೂಡಿ ಹೊಡೆದು ಬೈದ. ನಮ್ದು ಏನು ದ್ವೇಷನೇ ಇಲ್ರಿ. ಸುಮ್ಕೆನೆ ಹಿಂಗೆ ಜಗಳ ಮಾಡೋದು ಬೈಯೋದು, ಹಿಂಗೆ ಆಸಿ ಬೈಯೋದ್ರಿ. ಹಿಂಗೆ ಮಾಡೋದು. ಕೇಳಕ್ ಹೋದ್ರೆ ಯಾಕೆ ಅಂದ್ ಬಂದು ಹಂಗೆ ಪಾಡ್ ಹೊಡಿಲಕ್ ಚಾಲೂನೇ ಮಾಡ್ಯಾರ. ಇಬ್ರು ಅವ್ವ ಮಗಳು ಕೂಡಿ. ಅವ್ರ ಮಗ ಅವ್ರ ಅಪ್ಪ ನಿಂತು ನೋಡ್ತಾರ. ಅವ್ರು ಹೊಡಿತಾರ್ರಿ. ಸೋಮವ್ವ ರೀ, ಪಲ್ಲವಿ ರೀ, ಅವ್ರಿಬ್ರು ರೀ. ಅವ್ರು ಮನೆಯವರು ಅವ್ರ ಮಗ ನಿಂತು ನೋಡ್ತಾರ್ರಿ. ಅವ್ರು ಹೊಡ್ಯೋದು. ನಾನು ನ್ಯಾಯ ದೊರಕಿಸ್ಕೊಡ್ರಿ ಸರ್. ಈ ಥರ ನಮ್ಮ ಮನ್ಯಾಗ ಯಾರು ಇಲ್ಲಾರ್ದಕ್ರಿ ಈ ಥರ ನನಗೆ ಹೊಡೆದ್ರ ಮಾಡಿದ್ರ ಹ್ಯಾಂಗ ಮಾಡ್ರಿ ಸರ್? ನಮ್ಮ ಯಜಮಾನ್ರು ಒಮ್ಮೆ ಇರ್ತಾರ್ರಿ, ಒಮ್ಮೆ ಇರಲ್ಲ ಮನ್ಯಾಗ ಯಾರು. ಆ ಥರ ಮಾಡ್ತಾರ್ರಿ ಸರ್. ನನಗೇನು ನ್ಯಾಯ ಕೊಡ್ರಿ ಸರ್. ಗೀತಾ ರೀ ಸರ್, ಗೀತಾ ಪರಶುರಾಮ್ ಕಟ್ಟಿರಿ. ನಮ್ಮ ಯಜಮಾನ್ರು ಒಮ್ಮೆ ಇರ್ತಾರೆ, ಒಮ್ಮೆ ಇರಲ್ಲ. ಮಕ್ಕಳು ಹೊಲಕ್ಕೆ ಆ ಕಡೆ ಈ ಕಡೆ ಹೋಗ್ತಾರೆ. ಮನ್ಯಾಗ ಯಾರು ಇಲ್ಲಾರ್ದಕ್ರೆ ಹಿಂಗೆ ಹೊಡೆದಾರ ಸರ್. 18ನೇ ತಾರೀಕಿನ ದಿವಸ ಬೆಳಗಿನ ಜಾವ 7 ಗಂಟೆ ಸುಮಾರಿಗೆ ನಾವು ಮನೆಯಲ್ಲಿ ಮಕ್ಕೊಂಡಿದ್ದೀವಿ. ಎಲ್ಲರೂ ಫ್ಯಾಮಿಲಿ ತೊಗೊಂಡು ಮಕ್ಕೊಂಡ ಮ್ಯಾಗ ಮುಂದೆ ನಮ್ಮ ಫ್ಯಾಮಿಲಿ ನಮ್ಮ ಮಿಸ್ಸಸ್ ಎದ್ದು 7 ಗಂಟೆಗೆ ಮನೆ ಕಸ ಹೊಡೋದು. ಹೊರಗಿಂದ ಅಂಗಳ ಕಸ ಹೊಡ್ಯಕ್ಕೆ ಹೋದ ಮ್ಯಾಗ ನೀರು ಹೊಡ್ಕೋತು ಕಸ ಹೊಡಿತಾರೆ ಅವರು. ಅಲ್ಲಿ ಕೂತು ಪಲ್ಲವಿ ಪ್ರಕಾಶ್ ಮನಗುಳಿ ಅಂಥೇಳಿ ಹಾಗೂ ಸೋಮವ್ವ ಸಿದ್ದಪ್ಪ ಕಟ್ಟಿಮನಿ ಅಂತೇಳಿ ಅವ್ರು ಬಂದು ಅಲ್ಲಿ ಅಸಭ್ಯವಾಗಿ ಬೈಯೋದು ಮಾಡ್ತಾರೆ. ನನ್ನ ಹೆಂಡತಿ ಅನ್ನೋತಾಳೆ, ಹಿಂಗ್ಯಾಕೆ ಬೈಲಿಕತ್ತೀರಿ, ಹಿಂಗ್ಯಾಕೆ ಮಾಡ್ಲಕತ್ತೀರಿ ಅಂತ ಕೇಳ್ತಾಳೆ ಅವ್ರಿಗೆ. ಯಾಕೆ ಕೇಳ್ತೀರಿ, ಯಾಕೆ ಮಾಡ್ತೀರಿ ಅಂತ. ನೀವು ಹಿಂಗ್ಯಾಕೆ ಹತ್ತೀರಿ, ಹೊಲ್ಸೊಲ್ಸು ಮಾತಾಡಬೇಡ್ರಿ, ಚಲೋ ಅಲ್ಲ. ಏನಾಗ್ಯದ, ನನ್ನ ಕಡೆ ಏನಾರ ತಪ್ಪಿತ್ತು ಒಪ್ಪಿತ್ತು ಅಂದ್ರೆ ನನಗೆ 1 2 ಹೊಡೀರಿ, ಅಸಭ್ಯವಾಗಿ ಮಾತಾಡಬೇಡ್ರಿ ಅಂತ ಹೇಳ್ತಾಳೆ. ಹೇಳಿದ ಮ್ಯಾಗ ಅವ್ರು ಬಂದು, ಇಲ್ಲ ನಿನ್ನ ಜೋಡಿ ನಮ್ದು ತಿಂಡಿನೇ ಭಾಳ ಅದ, ನೀನು ತೆಗೆದೇ ಬಿಡಬೇಕು ಅನ್ನೋ ವಿಚಾರದಾಗ ಅದೀವಿ ಅಂತ ಹೇಳಿ ಮನೆಗೆ ಬಂದು ಅವ್ರ ಮನೆಯಿಂದ ಬಿಟ್ಟು ನಮ್ಮ ಮನೆ ಮುಂದೆ ಬಂದು ಮನೆ ಎದುರುಗಡೆ ಬಂದು ಕೈಲಿ ಹೊಡೆಯೋದು, ಚಪ್ಪಲಿಲಿ ಹೊಡೆಯೋದು, ಹಾಗೂ ಅಲ್ಲಿ ಎಲ್ಲ ಬಿದ್ದದು ಕಲ್ಲು ತೊಗೊಂಡು ಹೊಡೋದು. ಮತ್ತೊಂದು ಸರಿ ಕಲ್ಲು ತೊಗೊಂಡು ಹೊಡೆದು ಉರಿಟ್ಟು ಕಲ್ಲು ತೊಗೊಂಡು ತಲೆಗೆ ಹೊಡಿತಾಳೆ ಸೋಮವ್ವ ಕಟ್ಟಿಮನಿ ಅಂತೇಳಿ. ಅದು ಆಗೋತ್ತ ಪ್ರಕರಣ ನನಗೆ ಗೊತ್ತಿರಲಿಲ್ಲ. ಬೆಳಗ್ಗೆ ನಾವು ಮಕ್ಕೊಂಡಿದ್ದೆವು ಮಗುವಿಗೆ ಕರ್ಕೊಂಡು. ಇದು ಹೊರಗೆ 7 ಗಂಟೆ ಸುಮಾರು ಆದ್ಮ್ಯಾಗ ಮುಂದೆ ನಮ್ಮ ಅಣ್ಣನ ಮಗ ಸರ್ಕಾರಿ ಹಾಸ್ಪಿಟ್ಲಿಗೆ ಹೋಗ್ತಾನೆ ಸರ್. ಬೆಳಗ್ಗೆ ಸರ್ಕಾರಿ ಹಾಸ್ಪಿಟ್ಲಿಗೆ ಹೋಗಿ ನಾನು ಕಾಲ್ ಮಾಡ್ತಾನೆ, ಪಾಪ ಹಿಂಗಾಗ್ಯದ್ರಿ ಬಾಬಾ, ನಿಮ್ಗೆ ಗೊತ್ತಿಲ್ಲ ಬರ್ರಿ ಅಂತೇಳಿ. ಬೆಳಗಿನ ಜಾವ 7 ಗಂಟೆಗೆ ಆದ್ಮೇಲೆ ನಾನು ಸರ್ಕಾರ ದವಾಖಾನೆ ಹೋಗ್ರಿ, ಅಲ್ಲಿ ಟ್ರೀಟ್ಮೆಂಟ್ ತೊಗೋತಾರೆ. ಸ್ಟಿಚ್ ಬೀಳ್ತಾವೆ ಸರ್. 5 ಸ್ಟಿಚ್ ಬಿದ್ದಾವು. ಅದು ಡೀಪ್ ಅದು ಆಗ್ಯದ. ಸ್ಟಿಚ್ ಬಿದ್ದಾವೆ. ಸ್ಟಿಚ್ ಬಿದ್ದ ಮ್ಯಾಗ 5 ಗಂಟೆಯಿಂದ 7 ಗಂಟೆಯಿಂದ ಬೆಳಗ್ಗೆ 7 ಗಂಟೆಯಿಂದ ಸಾಯಂಕಾಲ 7 ಗಂಟೆವರೆಗೆ ಯಾರೋ ಒಬ್ರು ನಮ್ಮ ಹಿರಿಯರು ಬಂದು ಏನೋ ಸಮ್ಮುಖದ ಬಗೆಹರಿಸ್ತಾರೆ ಅನ್ನೋ ವಿಚಾರ ಕಾಲಾಗ ಏನೋ ಒಂದು ಬೇಡಪ್ಪ ಅಂತೇಳಿ ಗಪ್ ಕೂತಿದ್ದೆ. ಯಾರೂ ಬರಲೇ ಇಲ್ಲ ಕಾರಣ ನನಗೆ ಭಯ ಬಂದುಬಿಡುತ್ತೆ ಸರ್. ಅವರು ಈ ರೀತಿ ಹೊಡಿತಾರೆ, ಜೀವ ಹೊಡ್ಯೋಕ್ಕೆ ಪ್ರಯತ್ನ ಪಡ್ಲಕತ್ತಾರ, ಮತ್ತು ಮುಂದಿನ ದಿನಮಾನಗಳಾದ ನಮ್ಮ ಜೀವನ ಹೊಡಿತಾರೆ ಇವರು ಅಂತ ಹೇಳಿ CPI ಟೌನ್ CPI ಅವರಿಗೆ ಪ್ರದೀಪ್ BC ಅಂತ ಅದಾರ, ಅವ್ರಿಗೆ ಹೋಗಿ ಭೇಟಿಯಾಗಿ ಸರ್ ನಮ್ದು FIR ಮಾಡಿರಿ ಅಂತ ಹೇಳಿದೆ. ಇಲ್ಲ ನೀ FIR ಬರೆದು ಅರ್ಜಿ ಬರೆದು ಕೂಡ ಮಾಡ್ತೀನಿ ಅಂತ ಹೇಳಿದ್ರು. ಬೆಳಗಿನ ಜಾವ MLC ಮಾಡಕ್ಕೆ ಬಂದಿದ್ರು. ಇಬ್ಬರು ಹವಲ್ದಾರು ಬಂದಿದ್ರು ಸರ್. ಬಂದ ಮ್ಯಾಗ ನಾನು ಸಾಯಂಕಾಲ 7 ಗಂಟೆಗೆ ಹೋಗಿ FIR ದಾಖಲಿಸ್ತೀನಿ ಸರ್, ಅರ್ಜಿ ಕೊಡ್ತೀನಿ. ಅರ್ಜಿ ಕೊಡೋಣ, ಇಲ್ಲ ಇದು ಕೇಸ್ ಇದಕ್ಕೆ ಬರಲ್ಲ ಅದಕ್ಕೆ ಬರಲ್ಲ ಅಂತ ಅವರು ನನಗೆ ಹೇಳ್ತಿದ್ರು. ಅವರು ಹೇಳಿದ ಮ್ಯಾಗ ನಾನು ಇಲ್ಲ ಸರ್, ಇಷ್ಟು ಇಂಜೂರಿ ಆಗ್ಯದ, ಇದು ಬರಲ್ಲ ಅಂತ ನೀವು ಹೆಂಗೆ ಹೇಳ್ತೀರಿ, ಇದೇ ನಾ ಏನು ಅರ್ಜಿ ಬರೆದು ಕೊಡ್ತೀನಿ ಅದ್ರ ಪ್ರಕಾರ ತೋರಿ ಅಂತ ಹೇಳಿದ್ರು. ಆಯ್ತು ನಾನು ತೊಗೋತೀನಿ ಅಂತ ಹೇಳಿ 18ನೇ ತಾರೀಕಿನ ದಿವಸ ಅವರು ಸಾಯಂಕಾಲ 7 ಗಂಟೆಗೆ FIR ತೊಗೋತಾರೆ ಸರ್. FIR ತೊಗೋತಾರೆ ಸರ್. ನಮ್ಮ ಮಿಸ್ಸಸ್ಗೆ ಅತಿ ಹೆಚ್ಚಿಗೆ ತ್ರಾಸು, ಚಕ್ರ ಬರೋದು, BP ಕಮ್ಮಿ ಆಗೋದು, ಉಲ್ಟಿ ಆಗೋದು ಹೆಚ್ಚಾಗೋದ್ರಿಂದ ಅವರು ಇಂಡಿಯಾ ಆಸ್ಪತ್ರೆದವರು ಬಿಜಾಪುರ ಜಿಲ್ಲಾ ಆಸ್ಪತ್ರೆಗೆ ರೆಫರ್ ಮಾಡ್ತಾರೆ ಸರ್. ರೆಫರ್ ಮಾಡಿದ ತಕ್ಷಣ ನಾವು ಇಲ್ಲಿ ರೆಫರ್ ಮಾಡ್ಕೊಂಡು ಇಲ್ಲಿ ಬರ್ತೀವಿ ಸರ್ ಹಾಸ್ಪಿಟ್ಲಿಗೆ. ಇವತ್ತಿಗೆ 22 18 ಆದ ಪ್ರಕರಣ, 18ಕ್ಕೆ ಪ್ರಕರಣ ಆದರೂ 22 ತಾರೀಕಿನ ತನಕ BC ಸಾಹೇಬ್ರು, ನಾವು ಪ್ರದೀಪ್ BC ಸಾಹೇಬ್ರಿಗೆ ನಾವು ಹೋಗಿ ಸುಮಾರು ಬಾರಿ ಕೇಳಿದೆ ಸರ್. ಅವರಿಂದ ಭಯ ಆಗ್ಲಕತ್ತದ, ನಾವು ಅಲ್ಲಿ ಮನೆಯಾಗ ಇರ್ಲಾರ್ದಂಗೆ ಅದ,
ಪರಿಸ್ಥಿತಿ ಭಾಳ ಅಲಲಕಲಾಗತ್ತದ. ಮತ್ತು ನೀವು ಅದಕ್ಕೆ ಏನಾದರೂ ಮಾಡಿರಿ ಸೂಕ್ತವ್ರಿಗೆ ಕರ್ಕೊಂಡು ಬಂದು ವಿಚಾರಣೆ ಮಾಡಿರಿ, ಅರೆಸ್ಟೇರ ಮಾಡಿರಿ ಅಂತ ಕೇಳಿದ್ರೆ ನಾಳೆಗೆ ನೋಡ್ತೀನಿ ತಗೋ, ನಾಳೆ ನೋಡ್ತೀನಿ ತಗೋ, ನಾ ಹೇಳ್ತೀನಿ ತಗೋ, ಮಾಡ್ತೀನಿ ತಗೋ ಅಂತೇಳಿ ಬರೀ ಇದ್ರ ಮಾತು ಹೇಳಿ ಕಳಿಸ್ಯಾರ ಸರ್. ಈಗಲೂ ಸುಮಾರು ನಾನು ಕಾಲ್ ಮಾಡಿದ್ರೆ, ನಿನ್ನೆ ಕಾಲ್ ಮಾಡಿದೆ, ಕಾಲ್ ಮಾಡಿದ್ರು ಕಾಲ್ನು ರಿಸೀವ್ ಮಾಡ್ತಾ ಇಲ್ಲ ಅವರು. ಎಸ್ ಪಿ ಸಾಹೇಬ್ರ ಸರಿಯಾದ ನ್ಯಾಯ ಒದಗಿಸ್ಕೊಡ್ಬೇಕು. ಮತ್ತು CPI ಸಾಹೇಬ್ರೇನು ಈ ಥರ ಮಾಡಕತ್ತಾರ. ಎಸ್ ಪಿ ಸಾಹೇಬ್ರಿಗೆ ನಾವು ಕಳಕಳಿಯಿಂದ ಬೇಡ್ಕೊಳ್ಳೋದು ಏನಪ್ಪ ಅಂತಂದ್ರೆ, ಒಬ್ಬ ಬಡವರಿಗೆ ಅಲ್ಲಿ ಯಾರಿಗೆ ಅಲ್ಲಿ ಅನ್ಯಾಯ ಆಗೋದು ತಡಿಬೇಕು. ಇಂಥ BC ಸಾಹೇಬ್ರು ಅಂಥವ್ರಿಗೆ ಸರಿಯಾದ ವಿಚಾರಣೆ ಮಾಡಬೇಕು ಅಂತೇಳಿ ನಮ್ಮ ಕಳಕಳಿ ಮನವಿ ಮಾಡ್ಕೊತೀನಿ ಸರ್. ಪರಶುರಾಮ್ ಜಟ್ಟೆಪ್ಪ ಬಾವಿಕಟ್ಟಿ ಸರ್. ನಾವು DSA ತಾಲೂಕು ಅಧ್ಯಕ್ಷ ಇಂಡಿ. ಇನ್ನಷ್ಟು ಸುದ್ದಿಗಾಗಿ ನಮ್ಮ News 11 ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.